ಗಲಾತ್ಯದವರಿಗೆ ಬರೆದ ಪುಸ್ತಕ 3ನೇ ಅಧ್ಯಾಯ 14ನೇ ವಚನ. ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದದೆಯಲ್ಲ. ಕರ್ತನಲ್ಲಿರುವ ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಈ ಮುಂಚಾನೆ ವೇಳೆಯಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಈ ದಿವಸವೂ ಸಹ ಕರ್ತನ ನಮ್ಮ ಕೂಡ ಮಾತನಾಡುವವರಾಗಿ ಇದ್ದಾರೆ. ದೇವರಾಗಿರುವಂಥ ಯೇಸು ಕರ್ತನು ನಿಮ್ಮನ್ನು ವಿಮೋಚಿಸಲಿಕ್ಕೋಸ್ಕರವಾಗಿ ಈ ಭೂಮಿಗೆ ಬಂದಾತನು. ಮಾತ್ರವಲ್ಲದೆ ನಿಮ್ಮ ಜೀವಿತದಲ್ಲಿ ಈಗ ಅನುಭವಿಸುತ್ತಿರುವಂಥ ಯಾತನೆಗಳು, ಕಟ್ಟುಗಳು, ಪಾಡುಗಳು, ಶಾಪ, ಸಾಲ, ಇಕ್ಕಟ್ಟು, ರೋಗ, ಕೊರತೆಗಳು ಇವೆಲ್ಲವೂ ಸಹ ಒಂದಲ್ಲ ಒಂದು ವಿಧವಾಗಿ ನಿಮ್ಮನ್ನು ಮಾತ್ರವಲ್ಲದೆ ಪಾರಂಪರ್ಯವಾಗಿ ನಿಮ್ಮ ಪಿತೃಗಳನ್ನು ಸಹ ಹಿಡಿಯಲ್ಪಟ್ಟು ಬಂದಿದೆ. ಅವರಾದರೂ ಯೇಸು ಕರ್ತನ ಅರಿಯದಂತೆ ಅವರು ನಾಶವಾದರು. ನೀವು ಯೇಸು ಕರ್ತನನ್ನು ಅರಿತುಕೊಳ್ಳುವ ಹಾಗೆ ನಿಮ್ಮ ಪಿತೃಗಳ ಮುಖಾಂತರವಾಗಿ ನಿಮ್ಮ ಮೇಲಿರುವಂಥ ಎಲ್ಲ ಶಾಪಗಳು ಸಹ ಪರಿಹಾರವಾಗಲ್ಪಡುತ್ತದೆ. ಯೇಸು ಕರ್ತನ ಮೇಲೆ ನಂಬಿಕೆ ಇಡುವಂಥ ಪ್ರತಿಯೊಬ್ಬನೂ ಸಹ ಆತನು ಶಾಪಕ್ಕೆ ಅಧೀನವಾದಂಥವನಲ್ಲ. ಯಾಕಂದರೆ ಯೇಸು ಕರ್ತನು ನಿಮ್ಮನ್ನು ಶಾಪದಿಂದಲೂ ಪಾಪದಿಂದಲೂ ಬಿಡಿಸಲಿಕ್ಕೋಸ್ಕರವಾಗಿ ಶಿಲುಬೆ ಮೇಲೆ ಅವರು ಹಾಕಲ್ಪಟ್ಟರು. ಶಾಸ್ತ್ರದಲ್ಲಿ ಬರೆಯಲ್ಪಟ್ಟ ಪ್ರಕಾರವಾಗಿ ಮರಕ್ಕೆ ತೂಗು ಹಾಕಲ್ಪಟ್ಟಂಥ ಪ್ರತಿಯೊಬ್ಬನೂ ಸಹ ಶಾಪಗ್ರಸ್ತನೆಂಬುದಾಗಿ, ಅದೇ ರೀತಿಯಲ್ಲಿ ನಿಮ್ಮನ್ನು ಹಿಡಿಯಲ್ಪಟ್ಟಂಥ ಶಾಪದಿಂದ ಬಿಡಿಸಲಿಕ್ಕೋಸ್ಕರವಾಗಿ ಯೇಸು ಕರ್ತನು ಮರಕ್ಕೆ ತೂಗು ಹಾಕಲ್ಪಟ್ಟನು. ಅಂದರೆ ನಿಮ್ಮ ಶಾಪವನ್ನು, ನಿಮ್ಮ ಪಾಪವನ್ನು ಅವರು ವಹಿಸಿಕೊಂಡರು, ಅವರು ತೆಗೆದುಕೊಂಡರು. ಈಗ ನೀವು ಅನೇಕ ವಿಧವಾದಂಥ ಪರಿಸ್ಥಿತಿಗಳಲ್ಲಿ ನರಳಾಡುತ್ತಾ ಇದ್ದೀರಾ. ಕೆಲವೊಂದು ರೋಗಗಳಾಗಿರ್ಬೋದು, ಸಾಲಗಳಾಗಿರ್ಬೋದು, ಎಷ್ಟೇ ಸಂಪಾದನೆ ಮಾಡಿದ್ರೂ ಸಹ ನೀವು ಅಭಿವೃದ್ಧಿಯಿಲ್ಲದೆ ಇರುವಂಥವರಾಗಿರ್ಬೋದು. ಮಾತ್ರವಲ್ಲದೆ ಸಂಬಳಗಾರನು ಸಂಬಳ ಹಾಕುವಂಥ ಚೀಲ ಅದು ತೂತು ಎಂಬುದಾಗಿ ಹೇಳಲ್ಪಟ್ಟಂತಹ ಸ್ಥಿತಿಯಲ್ಲಿ ನಿಮ್ಮ ಜೀವಿತವೆಲ್ಲವೂ ಸಹ ನಷ್ಟದಿಂದ ಹೋಗ್ತಾ ಇರ್ಬೋದು. ಇದೆಲ್ಲದಕ್ಕೂ ಏನು ಕಾರಣ ಎಂಬುದಾಗಿ ನೋಡುವುದಾದರೆ ಶಾಪ. ಕೆಲವರನ್ನ ಪಾರಂಪರ್ಯವಾಗಿ ವಿಧ ವಿಧವಾದಂತಹ ಪಾಪಗಳು ಹಿಡಿಯಲ್ಪಟ್ಟಿರುತ್ತದೆ. ಇದೆಲ್ಲವೂ ಶಾಪಕ್ಕೆ ಬದಲಾವಣೆ ಆಗಲ್ಪಡ್ತದೆ. ಪಾಪವನ್ನು ಗುರುತು ಹಿಡಿಯಲ್ಪಡಬಹುದು, ಆದರೆ ಶಾಪವನ್ನು ಗುರುತು ಹಿಡಿಯುವಂಥದ್ದು ಅದು ಬಹಳ ಕಷ್ಟಕರವಾದಂಥದ್ದು. ಆದುದರಿಂದ ನಾವು ಯೇಸು ಕರ್ತನ ಸಮೀಪಕ್ಕೆ ಬರಬೇಕು. ಯೇಸು ಕರ್ತನನ್ನು ದೃಷ್ಟಿಸುವಾಗ ನಮ್ಮ ಎಲ್ಲ ಪಾಪ ಶಾಪಗಳು ಆತನ ಮೇಲಿರುವಂಥದ್ದನ್ನು ನಾವು ಕಾಣಬಹುದು. ಅಂದರೆ ಅದನ್ನು ನೀವು ನಂಬಬೇಕು. ಯೇಸು ಕರ್ತ ನನಗೋಸ್ಕರವಾಗಿ, ನನ್ನ ಪಾಪಗಳಿಗೋಸ್ಕರವಾಗಿ ಆತನು ಶಿಲುಬೆ ಮೇಲೆ ಹೇರಲ್ಪಟ್ಟರು, ಅವರು ಶಾಪವಾಗಿ ನನಗೋಸ್ಕರವಾಗಿ ಮಾರ್ಪಟ್ಟರು ಎಂಬುದಾಗಿ ಹೇಳಿ ನಾವು ನಂಬಬೇಕು. ಆಗ ನಿಮ್ಮ ಎಲ್ಲ ಪರಿಸ್ಥಿತಿಗಳು ಸಹ ಬದಲಾವಣೆ ಆಗಲ್ಪಡುತ್ತದೆ. ಇಂದಿನಿಂದ ನಿಮ್ಮ ಜೀವಿತವನ್ನು ಕರ್ತನು ಸಮೃದ್ಧಿಯಾಗಿ ಇಡಲಿಕ್ಕೆ ಬಯಸುವವರಾಗಿದ್ದಾರೆ. ಆತನನ್ನು ದೃಷ್ಟಿಸಿರಿ. ಶಿಲುಬೆಯ ಮೇಲೆ ಇರುವ ಆತನನ್ನು ನೀವು ದೃಷ್ಟಿಸುವಾಗ ನಿಮ್ಮ ಶಾಪ ಪಾಪಗಳನ್ನು ನೀವು ಕಾಣಲ್ಪಡುವವರಾಗಿದ್ದೀರಿ. ಅವುಗಳೆಲ್ಲವನ್ನು ಸಹ ಹೊತ್ತುಕೊಂಡು ಯೇಸು ಕರ್ತನು ಮರಣಿಸಿದರು. ಆದರೆ ಮರಣವು ಅವರನ್ನು ಹಿಡಿಯಲಿಕ್ಕೆ ಸಾಧ್ಯವಾಗಲಿಲ್ಲ. ಮರಣವನ್ನು ಸಹ ಜಯಿಸಿದರು. ಈಗ ಯೇಸು ಕರ್ತ ನಿಮ್ಮೊಡನೆ ಜೀವಿಸ್ತಾ ಇದ್ದಾರೆ. ನಿಮ್ಮ ಎಲ್ಲ ಶಾಪಗಳಿಗೋಸ್ಕರವಾಗಿ ಯೇಸು ಕರ್ತನ ಮರಣವನ್ನು ನೆನಪಿಸಿರಿ. ನೀವು ಮರಳಿ ಕರ್ತನ ಸಮ್ಮುಖದಲ್ಲಿ ಸಮೃದ್ಧಿಯಾಗಿ ಅಭಿವೃದ್ಧಿಯಾಗಿ ಜೀವಿಸಲಿಕ್ಕಾಗಿ ಆತನ ಪುನರುತ್ಥಾನದ ಬಲವನ್ನು ಹೊಂದಿಕೊಂಡು ನಡೆಯಿರಿ. ಕರ್ತನು ಈ ಬೆಳಗಿನ ಜಾವದಲ್ಲಿ ನಿಮ್ಮನ್ನು ಬಲಪಡಿಸಿ ನಡೆಸುವವರಾಗಿದ್ದಾರೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಈ ಸಹೋದರ ಸಹೋದರಿಯನ್ನು ಮುಟ್ಟಿರಿ ಅಪ್ಪ. ಇವರ ಜೀವಿತದಲ್ಲಿ ಅನುಭವಿಸುತ್ತಿರುವಂಥ ಎಲ್ಲ ಯಾತನೆಗಳು, ಬಡತನಗಳು, ದಾರಿದ್ರ್ಯತನಗಳು, ಶಾಪಗಳು, ಕಟ್ಟುಪಾಡುಗಳಿಂದ ಕರ್ತನೆ ಇವರನ್ನು ಬಿಡುಗಡೆ ಮಾಡಿ ನಿನ್ನ ನಾಮವನ್ನು ಮಹಿಮೆ ಪಡಿಸುವ ಹಾಗೆ ನಡೆಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತ ನಾಮದಲ್ಲಿ ತಂದೆಯೇ, ಆಮೇನ್.